ಅಧ್ಯಾಯದ 33ನೇ ಶ್ಲೋಕ. ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞಾತ್ ಜ್ಞಾನಯಜ್ಞ ಪರಂತಪ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞಾತ್ ಜ್ಞಾನಯಜ್ಞಃ ಪರಂತಪ ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಒಟ್ಟೊಂದು ಕೊನೆಗೊಂದು ಕನ್ಕ್ಲೂಷನ್ ಕೊಡ್ತಾ ಇದ್ದಾನೆ ಕೃಷ್ಣ, ತೀರ್ಮಾನ ಹೇಳ್ತಾ ಇದ್ದಾನೆ. ಎಲ್ಲ ಯಜ್ಞಗಳನ್ನೇನು ಹೇಳಿದೆ, ಆ ಯಜ್ಞ ಪರಿಪೂರ್ಣವಾಗಬೇಕು. ನಾವು ಯಾವುದೇ ಒಂದು ಕೆಲಸ ಮಾಡಿದ್ದು ಪರ್ಫೆಕ್ಟ್ ಆಗಬೇಕು, ಪೂರ್ತಿ ಆಗಬೇಕು, ಅದರ ಫಲ ಕಾಣಬೇಕು ಅಲ್ವಾ. ಒಂದು ಫಲ ಕಾಣದೇ ಇದ್ರೆ ಮಾಡಿದ ಕೆಲಸ ವ್ಯರ್ಥ. ಫಲ ಹೇಗೆ ಕಾಣುತ್ತೆ ಅಂತ ಹೇಳಿದ್ರೆ, ಜ್ಞಾನೇ ಪರಿಸಮಾಪ್ಯತೆ, ಜ್ಞಾನ ಉಂಟಾಗಬೇಕು. ಯಾವ ಯಜ್ಞ ಮಾಡಿ, ದೇವತಾರಾಧನೆ ಮೊದಲೇದು ದೇವ ಯಜ್ಞ ಬಂತು. ದೇವತೆಗಳನ್ನ ಆರಾಧನೆ ಮಾಡ್ತೀರಾ, ಗಣಪತಿಯನ್ನು, ರುದ್ರದೇವರನ್ನು, ಇಂದ್ರದೇವರನ್ನು, ಯಾವುದೇ ದೇವರನ್ನ ಆರಾಧನೆ ಮಾಡಿ ಅಲ್ಲಿ ಜ್ಞಾನವನ್ನ ಪಡಿಬೇಕು, ಅದರ ಹಿನ್ನೆಲೆಯನ್ನು ತಿಳ್ಕೊಳ್ಬೇಕು. ಅದಕ್ಕೋಸ್ಕರವಾಗಿ ನೋಡಿ, ಯಾವುದೇ ಒಂದು ಸಾಮಾನ್ಯವಾಗಿ ವ್ರತ, ಪೂಜೆ, ಹೋಮ ಇದೆಲ್ಲ ಮಾಡುವಾಗ ಅದರ ಬಗ್ಗೆ ಪುರೋಹಿತರು ಒಂದಿಷ್ಟು ಮಾಹಿತಿಗಳನ್ನ ಕನ್ನಡ ಭಾಷೆಯಲ್ಲಿ ಹೇಳ್ತಾರೆ. ಅರ್ಥ ಮಾಡಿಕೊಂಡು ಕರ್ಮದಲ್ಲಿ ಪ್ರವೃತ್ತರಾಗಬೇಕು. ಅರಿವು ಒಳಗೆ ತಿಳುವಳಿಕೆ ಬರಬೇಕು. ಕರ್ಮ ಮಾಡೋದು ಉದ್ದೇಶವಲ್ಲ, ಕರ್ಮದ ಮೂಲಕವಾಗಿ ಜ್ಞಾನವನ್ನ ಪಡೆಯುವಂಥದ್ದು ಮುಖ್ಯ ಉದ್ದೇಶ. ಹಾಗಾಗಿ ಜ್ಞಾನೇ ಸತಿ, ಜ್ಞಾನ ಉಂಟಾದಾಗ ಮಾತ್ರ ಯಾವುದೇ ಒಂದು ಯಜ್ಞ ಅದು ಪರಿಪೂರ್ಣವಾಗುತ್ತದೆ. ಯಜ್ಞ ನಮ್ಮದು ಬೇಕಾದಷ್ಟು ಸಂಪತ್ತಿದೆ, ಬೇಕಾದಷ್ಟು ದಾನ ಧರ್ಮ ಮಾಡ್ತೀನಿ, ದಾನ ಧರ್ಮ ಮಾಡು. ದಾನ ಧರ್ಮ ಮಾಡುವಾಗ ಹೇಗೆ ಮಾಡಬೇಕು, ಅದು ಕೊಡುವಾಗ ಯಾವ ರೀತಿಯಾಗಿರತಕ್ಕಂಥ ಅನುಸಂಧಾನ ಇರಬೇಕು. ಇನ್ನೇನೋ ನನ್ನ ಹತ್ರ ವರ್ಷಕ್ಕೊಮ್ಮೆ ಹೋಮ ಮಾಡ್ತೀನಿ, ಇನ್ಯಾವುದೋ ಸತ್ಯನಾರಾಯಣ ಪೂಜೆ ಮಾಡ್ತೀನಿ, ಹೀಗೆ ಬೇರೆ ಬೇರೆ ಮಾಡಿ ಯಾವುದೇ ಸತ್ಕರ್ಮಗಳನ್ನ, ಹೋಮವನ್ನ, ಪೂಜೆಯನ್ನ, ವ್ರತಾನುಷ್ಠಾನವನ್ನ, ಉಪವಾಸವನ್ನ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಪ್ರಕ್ರಿಯೆಗಳನ್ನ ನಡೆಸು. ಅದರ ಹಿನ್ನೆಲೆಯನ್ನು ತಿಳ್ಕೊ, ಅದರ ಪೂರ್ವಾಪರಗಳನ್ನ, ಅಲ್ಲಿ ನಾವು ಯಾವ ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ, ಆ ದೇವರ ಮೂಲಕವಾಗಿ ನಾವು ಕೊಡುವಂತಹ ಆಹುತಿಗಳು ಯಾರಿಗೆ ಸೇರುತ್ತೆ, ಇದೆಲ್ಲವನ್ನು ಕೂಡ ತಿಳ್ಕೊಂಡು ಆ ಜ್ಞಾನವನ್ನ ಪಡ್ಕೊಳ್ಬೇಕು. ತಿಳ್ಕೊಂಡು ಏನು ಮಾಡಬೇಕು, ಆ ಜ್ಞಾನವನ್ನ ಪಡೆದು ಯಜ್ಞಗಳನ್ನ ಮಾಡಬೇಕು. ಜ್ಞಾನ ಪಡೆದರೆ ಮಾತ್ರ ಯಜ್ಞ ಎಂಬುದು ಪರಿಪೂರ್ಣವಾಗುತ್ತೆ ಅನ್ನೋ ಒಂದು ಸಂದೇಶವನ್ನ ಹೇಳ್ಕೊಡ್ತಾ ಇದ್ದಾನೆ. ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞಾತ್ ಜ್ಞಾನಯಜ್ಞ ಪರಂತಪ. ಪರಂತಪ ಎಂಬುದಾಗಿ ಸಂಬೋಧನೆ. ಪರಂತಪ ಶಬ್ದಕ್ಕರ್ಥ ಏನು ಅಂದ್ರೆ, ಎಲೈ ಶತ್ರುತಾಪಕನೇ, ಶತ್ರುಗಳನ್ನ ಸಂಹಾರ ಮಾಡುವ ಸಾಮರ್ಥ್ಯ ಇದ್ದವನು ಅಂತ ಅರ್ಥ. ಪರಂತಪ ಶತ್ರುಗಳನ್ನ ಸಂಹಾರ ಮಾಡುವನು. ಇಲ್ಲಿ ಅಧ್ಯಾತ್ಮದ ವಿಷಯ ಹೇಳ್ತಾ ಇದ್ದಾನೆ, ಯುದ್ಧದ ಬಗ್ಗೆ ಮಾತಾಡ್ತಾ ಇಲ್ಲ. ಈಗ ಒಂದು ತಿಳುವಳಿಕೆಗೆ, ಅರಿವಿಗೆ ಸಂಬಂಧಪಟ್ಟ ವಿಚಾರ ಹೇಳ್ತಾ ಇರೋದು. ಇಲ್ಲಿ ಶತ್ರುಗಳು ಯಾರು? ನಮ್ಮ ಒಳಗಿನ ಶತ್ರುಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅಂತಃಶತ್ರುಗಳು. ಅಂತಃಶತ್ರುಗಳನ್ನ ಮೊದಲಾವಣೆ ಮಾಡಬೇಕು, ಸಂಹಾರ ಮಾಡಬೇಕು. ಕಾಮಕ್ರೋಧಾದಿಗಳನ್ನ ಕೊಂದಾಗ ನಾವು ಜ್ಞಾನವನ್ನು ಪಡೆಯಲಿಕ್ಕಾಗತ್ತೆ. ಒಳಗೆ ಯಾವಾಗ ಕಾಮಕ್ರೋಧಾದಿಗಳು ಇರುತ್ತೋ ಆಗ ಯಾವ ಜ್ಞಾನವನ್ನು ಕೂಡ ಪಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಪರಂತಪ ಅಂದ್ರೆ ಎಲೆ ತತ್ವಜ್ಞಾನಿಯೇ, ಅಥವಾ ಒಳಗಿನ ಮತ್ತು ಹೊರಗಿನ ಶತ್ರುಗಳನ್ನ ಗೆದ್ದವನೇ. ದ್ರವ್ಯಮಯಾತ್ ಯಜ್ಞಾತ್ ಜ್ಞಾನಯಜ್ಞ ಶ್ರೇಯಾನ್. ದ್ರವ್ಯಮಯವಾದ ಯಜ್ಞ, ದ್ರವ್ಯಮಯ, ಮಯ ಅನ್ನೋ ತುಂಬಾ ಸುಂದರವಾದ ಪದ. ಪ್ರಾಚುರ್ಯಾರ್ಥೇ ಮಯಟ್ ಅಂತ ಅಂದ್ರೆ, ಈಗ ಸಾರು ಬರೀ ಉಪ್ಪುಮಯ ಅಂತಾರೆ, ಉಪ್ಪು ಜಾಸ್ತಿ ಅಂತ ಅರ್ಥ ಅಲ್ವಾ. ಹುಳಿಮಯ, ತುಂಬಾ ಹುಳಿ ಜಾಸ್ತಿ ಅಂತ ಅರ್ಥ. ನಾವು ಕನ್ನಡದಲ್ಲೂ ಬಳಸುವಂಥದ್ದೇ ಪದ. ಹಾಗೆ ದ್ರವ್ಯಮಯ, ಬರೀ ದ್ರವ್ಯ. ನನ್ನ ಆಡಂಬರವನ್ನು ತೋರಿಸಿಕೊಳ್ಳಿಕ್ಕೋಸ್ಕರವಾಗಿ ಒಂದಷ್ಟು ಏನೋ ವಿಜೃಂಭಣೆಯಿಂದಾಗಿ ಸತ್ಕರ್ಮಗಳನ್ನು ಮಾಡುವಂಥದ್ದು, ಯಜ್ಞನೋ ದಾನನೋ ಮಾಡುವಂಥದ್ದು. ವಿಜೃಂಭಣೆ ಬೇಡ ಅಂತ ಅಭಿಪ್ರಾಯ ಅಲ್ಲ. ಬೇಕಾದಷ್ಟು ಕೊಡೋದಿರ್ಬೋದು, ದಾನ ಒಳ್ಳೆ ಕೊಡುವ ಕೈ ಇದೆ, ಬೇಕಾದಷ್ಟು ದಾನ ಧರ್ಮಗಳನ್ನು ಮಾಡ್ತಾರೆ. ಆದರೆ ಅದು ಅಷ್ಟರಲ್ಲೇ ಸೀಮಿತವಾಗಿರುತ್ತೆ ಹೊರತು ಅದರ ಹಿಂದೆ ನಾನು ಇವತ್ತಿಷ್ಟು ದಾನ ಮಾಡ್ತಾ ಇದ್ದೇನೆ, ಇಷ್ಟೆಲ್ಲ ಖರ್ಚು ಮಾಡಿ ಯಜ್ಞ ಯಾಗ ಮಾಡ್ತಾ ಇದ್ದೇನೆ, ಈ ದುಡ್ಡು ನನಗೆ ಹೇಗೆ ಬಂತು, ಈ ದುಡ್ಡು ನಂಗೆ ಯಾರು ಕೊಟ್ಟ? ನನ್ನ ಕೈಯಲ್ಲಿ ದುಡ್ಡಿದೆ, ಇನ್ನೊಬ್ಬ ಯಾರೋ ಅವನು ದೇವಸ್ಥಾನದ ಬಾಗಿ ಭಿಕ್ಷೆ ಬೇಡ್ತಾ ಇದ್ದಾನೆ, ಅವನ ಹತ್ರ ಯಾಕೆ ದುಡ್ಡಿಲ್ಲ, ಅವನಿಗೆ ಯಾಕೆ ದುಡ್ಡಿಲ್ಲ, ನನಗೆ ಯಾಕೆ ದುಡ್ಡು ಬಂತು? ದುಡ್ಡು ಬರುವಂತ ಪುಣ್ಯ ನನ್ನಲ್ಲಿ ಏನಿತ್ತು ಅಲ್ವಾ? ಅದನ್ನೆಲ್ಲ ಒಂದು ಆಲೋಚನೆ ಮಾಡ್ಬೇಕಲ್ವಾ. ಅದು ನನಗೆ ಈ ಸಂಪತ್ತನ್ನು ಕೊಟ್ಟವನು ಯಾರು? ನಾನು ಒಬ್ಬ ಕುಂಟನಾಗಿಯೋ, ಕುರುಡನಾಗಿಯೋ, ಅಂಗವಿಕಲನಾಗಿಯೋ, ಅಥವಾ ಬಡವನಾಗಿಯೋ, ಅಜ್ಞಾನಿಯಾಗಿ ಹುಟ್ಟುವುದಿತ್ತು. ದೇವರ ನನ್ನ ಆತರ ಮಾಡಿಸಿಲ್ಲ. ಒಳ್ಳೆ ಕುಲದಲ್ಲಿ ನನಗೆ ಜನ್ಮವನ್ನು ಕೊಟ್ಟಿದ್ದಾನೆ. ಇದೆಲ್ಲ ನನಗೆ ಮಾಡಿಸಿದ್ಯಾರು? ಇದೆಲ್ಲ ಒಂದು ಅರಿವು ಬೇಕಲ್ವಾ. ನಾನು ಈ ಒಬ್ಬ ವ್ಯಕ್ತಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ,
ಆ ನಮಸ್ಕಾರ ಯಾರಿಗೆ? ಆ ವ್ಯಕ್ತಿಗೆ ನಮಸ್ಕಾರವಲ್ಲ, ವ್ಯಕ್ತಿಯ ಒಳಗಿರುವಂತ ಭಗವಂತನಿಗೆ ನಮಸ್ಕಾರ. ಎಲ್ಲ ಹಿನ್ನೆಲೆಯನ್ನು ಇಟ್ಟುಕೊಂಡು ನಾವು ಸತ್ಕರ್ಮಗಳನ್ನ ಮಾಡಬೇಕು ಅಲ್ವಾ? ಆಗೇನಾಗತ್ತೆ, ಅದು ಉತ್ತಮ ಕರ್ಮ ಅಂತ ಕರೆಸಿಕೊಳ್ಳುತ್ತೆ. ಅದು ಜ್ಞಾನವನ್ನ ಪಡೆದಾಗ ಮಾತ್ರ ಕರ್ಮ ಪರಿಪೂರ್ಣವಾಗತ್ತೆ. ಹಾಗಾಗಿ ಬರೀ ದ್ರವ್ಯಮಯ, ಬರೀ ದ್ರವ್ಯ, ಬರೀ ಪ್ರಾಣಾಯಾಮ ಅಲ್ವಾ, ಹೀಗೆ ಅನೇಕ ಯಜ್ಞಗಳು ಬಂತು. ಬರೀ ನಿಯಮಿತವಾದ ಆಹಾರ ಅಷ್ಟೇ ಅದರ ಮುಖ್ಯ ಗುರಿ ಬಿಟ್ಟೇ ಬಿಡೋದು. ಬರೀ ಆಹಾರವನ್ನ ನಿಯಮನದಲ್ಲಿಟ್ಟುಕೊಳ್ಳುವಂಥದ್ದು, ಬರೀ ಉಪವಾಸ, ಬರೀ ಅನೇಕ ವ್ರತಾನುಷ್ಠಾನ, ಬರೀ ಅಗ್ನಿಯಲ್ಲಿ ಆಹುತಿ ಕೊಡುವಂಥದ್ದು ವ್ಯರ್ಥ. ಅದರ ಹಿನ್ನೆಲೆ, ಅದರ ಪೂರ್ವಾಪರತೆ, ಕರ್ಮದ ಮಹತ್ವ, ಕರ್ಮ ಪ್ರೇರೇಪಕನಾಗಿರ್ತಕ್ಕಂಥ ಭಗವಂತನ ಮಹತ್ವ ಎಲ್ಲವನ್ನು ತಿಳ್ಕೊಳ್ಬೇಕು. ತಿಳ್ಕೊಂಡು ಯಜ್ಞವನ್ನ ಮಾಡಿದಾಗ ಮಾತ್ರ ನಮಗೇನಾಗತ್ತೆ, ನಾವು ಮಾಡುವಂತ ಸತ್ಕರ್ಮ ಯಾವುದೇ ಇರಲಿ ಅದು ಪರಿಪೂರ್ಣವಾಗತ್ತೆ. ಹಾಗಾಗಿ ಪರಂತಪ, ಎಲೈ ಶತ್ರುತಾಪಕನೇ, ಒಳಗಿನ ಶತ್ರುಗಳನ್ನು ಗೆದ್ದವನೇ, ದ್ರವ್ಯಮಯಾತ್, ಕೇವಲ ವಾಕ್ಯ ಸಂಪತ್ತಿನ ಮೂಲಕವಾಗಿ ಮಾಡುವಂತಹ ಯಜ್ಞಾತ್, ಯಜ್ಞಕ್ಕಿಂತಲೂ ಜ್ಞಾನಯಜ್ಞ, ಅಂತರಂಗದ ಜ್ಞಾನವನ್ನ ಪಡೆದು ಅಥವಾ ಜ್ಞಾನವನ್ನ ಪಡೆಯುವ ಮೂಲಕವಾಗಿ ಮಾಡುವಂತಹ ಯಜ್ಞವು, ಜ್ಞಾನವನ್ನ ಪಡೆದು ಯಜ್ಞವನ್ನ ಪರಿಸಮಾಪ್ತಿ ಮಾಡುವಂತಹ ಯಜ್ಞವು ಶ್ರೇಯ, ಅತ್ಯಂತ ಶ್ರೇಷ್ಠವಾದದ್ದು. ಪಾರ್ಥ, ಎಲೈ ಶತ್ರುತಾಪಕನೇ, ಅಥವಾ ಎಲೈ ಪೃಥ್ವಿಯ ಮಗನೇ, ಕುಂತಿ ಮಗ, ಎಲೆ ಕುಂತಿಯ ಮಗನೇ, ಅಖಿಲಂ ಕರ್ಮ, ಎಲ್ಲ ಕರ್ಮಗಳು ಕೂಡ, ಸರ್ವಂ ಕರ್ಮ, ಸಕಲ ಕರ್ಮಗಳು ಕೂಡ, ಅಂದ್ರೆ ಅಖಿಲ ಕರ್ಮ ಸರ್ವಂ ಕರ್ಮ ಎರಡೆಡೆ ಯಾಕೆ? ಅಖಿಲ ಅಂದ್ರೂ ಎಲ್ಲ ಅಂತ ಅರ್ಥ, ಸರ್ವಂ ಅಂದ್ರೂ ಎಲ್ಲ ಅಂತ ಅರ್ಥ. ಸರ್ವಂ ಅಂದ್ರೆ ಎಲ್ಲ ಕರ್ಮಗಳು, ಅಖಿಲಂ ಕರ್ಮ ಅಂದ್ರೆ ಒಂದು ಹೋಮ ಆಗಬೇಕು ಅನ್ಕೋಣ. ಅದಕ್ಕೆ ಹೋಮ ಅಂದ್ರೆ ಬರೀ ಒಂದು ಅಗ್ನಿಯನ್ನ ಪ್ರತಿಷ್ಠಾಪನೆ ಮಾಡಿ ಆಹುತಿ ಕೊಡೋದು ಹೋಮ ಅಲ್ಲ. ಅದಕ್ಕೆ ಅನೇಕ ಪ್ರಕ್ರಿಯೆಗಳಿದ್ದಾವೆ ಅಲ್ವಾ? ಅನೇಕ ರೀತಿಯಾಗಿರ್ತಕ್ಕಂಥ ತಯಾರಿಗಳು, ಕಲಶದಲ್ಲಿ ಆರಾಧನೆ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ದೇವತೆಗಳಿಗೆ ಆಹುತಿ ಕೊಡುವಂಥದ್ದು, ಅನೇಕ ದ್ರವ್ಯಗಳನ್ನ ಸಂಪಾದನೆ ಮಾಡುವಂಥದ್ದು, ಬೇರೆ ಹತ್ತಾರು ನೂರಾರು ಪ್ರಕ್ರಿಯೆಗಳು ಇರುವಂಥದ್ದು ಒಂದು ಹೋಮ. ಹಾಗೆ ಎಲ್ಲ ಅವಯವಗಳಿಂದ ಸಹಿತವಾದ ಯಜ್ಞ, ಸರ್ವಂ ಕರ್ಮ ಅಂದ್ರೆ ಆತರ. ಅದಕ್ಕೇನೇನು ಯಾವುದು ಲೋಪದೋಷಗಳು ಬರದಂತೆ ಒಂದು 100 ಸ್ಟೆಪ್ ಇದೆ ಅಂದ್ರೆ ಆ 100 ಸ್ಟೆಪ್ ಫಾಲೋ ಮಾಡ್ಕೊಂಡು ಮಾಡ್ತಕ್ಕಂಥ ಕರ್ಮ. ಅದಕ್ಕೊಂದು 10 ಸಾಮಗ್ರಿಗಳು ಬೇಕು ಅಂದ್ರೆ ಆ 10 ಸಾಮಗ್ರಿಗಳನ್ನು ಸಂಗ್ರಹ ಮಾಡಿಕೊಂಡು ಮಾಡ್ತಕ್ಕಂಥ ಕರ್ಮ. ಅದು ಅವಯವ ಸಹಿತವಾದ ಸಕಲ ಅಂಗಾಂಗಗಳಿಂದ ಕೂಡಿರತಕ್ಕಂತಹ ಅಖಿಲಂ ಸರ್ವಂ ಕರ್ಮ, ಎಲ್ಲಾ ಕರ್ಮವೂ ಕೂಡ. ಅಂದ್ರೆ ನಾವು ಮಾಡ್ತಾ ಹಿಂದೆ ಬಂದಂತ ಯಜ್ಞಗಳು ಎಲ್ಲ ಪರ್ಫೆಕ್ಟ್ ಆಗಿ ಮಾಡಿದ್ದೀವಿ. ದಾನ ಕೊಟ್ಟಿದ್ದಿರಬಹುದು, ದ್ರವ್ಯ ಯಜ್ಞ, ದಾನ ಕೊಡುವಂಥದ್ದು, ಕೆರೆಯನ್ನು ತೋಡಿಸುವಂಥದ್ದು, ಇದೆಲ್ಲ ಕರ್ಮಗಳು. ಯಾವುದೇ ಕರ್ಮಗಳಿಲ್ಲ, ಪರ್ಫೆಕ್ಟ್ ಆಗಿ ಮಾಡಿದ್ದೀವಿ. ಆದ್ರೆ ಅದ್ರ ಹಿಂದೆ ಜ್ಞಾನ ಇಲ್ಲ. ಆದ್ರೆ ಜ್ಞಾನೇ ಸತಿ, ಜ್ಞಾನವನ್ನ ಪಡೆದ್ರಿ ಅಂತ ಆದ್ರೆ ಪರಿಸಮಾಪ್ಯತೆ. ಸರ್ವಂ ಅಖಿಲಂ ಕರ್ಮ, ಎಲ್ಲಾ ಕರ್ಮಗಳು ಅದರ ಪರಿಪೂರ್ಣತೆಗೆ ಏನ್ ಬರಬೇಕೋ ಅದೆಲ್ಲ ಸಾಮಗ್ರಿಗಳಿದ್ದಾವೆ, ಬೇಕಾದ ಪುರೋಹಿತರಿದ್ದಾರೆ, ಮಂತ್ರೋಚ್ಚಾರಣೆ ಚೆನ್ನಾಗಾಗಿದೆ, ವಿಧಿವಿಧಾನಗಳಿದ್ದಾವೆ. ಅದ್ರ ಯಜಮಾನನ ಶ್ರದ್ಧೆ ಇಲ್ಲ. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪುರೋಹಿತರು ಹೇಳ್ತಕ್ಕಂಥ ಒಂದಿಷ್ಟು ಅಂಶಗಳನ್ನು ತಲೆಯಲ್ಲಿ ತುಂಬಿಸ್ಕೊಳ್ತಾ ಇಲ್ಲ. ಏನೋ ಒಂದು ಆಡಂಬರಕ್ಕೆ ಶೋಕಿಗೋಸ್ಕರ ಮಾಡ್ತಾ ಇದ್ದಾನೆ, ಇದು ವ್ಯರ್ಥ ಅಲ್ವಾ? ಹಾಗೆ ಎಲ್ಲಾ ಅವಯವಗಳನ್ನು ಇಟ್ಟುಕೊಂಡ್ರು ಪರಿಪೂರ್ಣವಾಗಿ ಹೋಮ ಮಾಡಿದ್ರು ಅದು ಅಪರಿಪೂರ್ಣವಾಗತ್ತೆ. ಜ್ಞಾನ ಪಡೆದಿಲ್ಲ ಅಂದ್ರೆ, ತಿಳುವಳಿಕೆ ಇಲ್ಲ ಅಂತ ಆದ್ರೆ, ಶ್ರದ್ಧೆ ಇಲ್ಲ ಅಂತ ಆದ್ರೆ. ಹಾಗಾಗಿ ಜ್ಞಾನ ಇಟ್ಟುಕೊಂಡು ಯಜ್ಞದ ಮಹತ್ವ, ಆ ಭಗವಂತನ ಮಹತ್ವ ಅದೆಲ್ಲವನ್ನು ತಿಳ್ಕೊಂಡು ಮಾಡಿದಾಗ ಜ್ಞಾನೇ ಸತಿ, ಜ್ಞಾನವನ್ನ ಪಡೆದ್ರಿ ಅಂತ ಆದ್ರೆ, ಜ್ಞಾನ ಉಂಟಾದಾಗ ಪರಿಸಮಾಪ್ಯತೆ, ಯಜ್ಞವು ಪರಿಪೂರ್ಣವಾಗುತ್ತದೆ. ಅದಕ್ಕೋಸ್ಕರವಾಗಿ ಒಂದು ಕ್ರಮ ಇದೆ. ಯಾವುದೇ ಒಂದು ಶ್ರಾದ್ದ ಮಾಡ್ಲಿ, ಹೋಮ ಮಾಡ್ಲಿ, ಮನೇಲಿ ಏನೇ ಒಂದು ಒಳ್ಳೆ ಕೆಲಸ ಅಂತ ಮಾಡ್ಲಿ, ಒಂದಿಷ್ಟು ಯಾರೋ ಒಬ್ಬರನ್ನ ಕರೆಸಿ ಒಂದು 4-6 ವಿಚಾರಗಳನ್ನ ಹೇಳಿಸ್ತಾರೆ. ಯಾಕೆ? ಜ್ಞಾನೇ ಪರಿಸಮಾಪ್ಯತೆ, ಸರ್ವಂ ಕರ್ಮ, ಎಲ್ಲ ಕರ್ಮಗಳು ಪರಿಪೂರ್ಣವಾಗುವುದು ಯಾವಾಗ? ಅಲ್ಲೊಂದಷ್ಟು ಜ್ಞಾನ ಕಾರ್ಯ ನಡಿಬೇಕು. ಒಂದಷ್ಟು ಜ್ಞಾನವನ್ನ ನಾವೇನೋ ತಿಳ್ಕೊಂಡ್ವಿ, ಇವತ್ತು ಮಾಡಿರತಕ್ಕಂತ ಒಳ್ಳೆ ಕೆಲಸದ ಬಗ್ಗೆ ಒಂದಷ್ಟು ನಾವು ತಲೆ ತಿಳ್ಕೊಂಡಿದ್ದೇವೆ, ತಲೆ ತುಂಬಿಸ್ಕೊಂಡಿದ್ದೇವೆ, ಅದರ ಮೂಲಕವಾಗಿ ಭಗವಂತನ ಮಹತ್ವವನ್ನ ಅರ್ಥ ಮಾಡಿಕೊಂಡಿದ್ದೇವೆ ಅಂದ್ರೆ ಮಾತ್ರ ಆ ಕರ್ಮ ಪರಿಪೂರ್ಣವಾಗುತ್ತದೆ. ಹಾಗಾಗಿ ನಾವು ಮಾಡುವಂತ ಪ್ರತಿಯೊಂದು ಪ್ರಕ್ರಿಯೆಯ ಹಿಂದೆ ಏನು ಉದ್ದೇಶ ಇರಬೇಕು? ಜ್ಞಾನ ಪಡಿಬೇಕು, ದೇವರ ಒಂದು ಮಹತ್ವ ತಿಳ್ಕೊಳ್ಬೇಕು, ಪ್ರತಿ ಕ್ಷಣದಲ್ಲೂ ದೇವರ ಮಹತ್ವವನ್ನು ತಿಳ್ಕೊಳ್ಬೇಕು ಅನ್ನೋ ಆಸೆ ಇರಬೇಕು. ಅದಕ್ಕೆ ಜಿಜ್ಞಾಸೆ ಅಂತ ಕರೆಯೋದು. ದೇವರನ್ನ ತಿಳಿಯುವ ಇಚ್ಛೆ ಇರಬೇಕು. ಇಚ್ಛೆ ಇದ್ರೆ ಸಾಲೋದಿಲ್ಲ, ತಿಳಿಯುವ ಪ್ರಯತ್ನ ಮಾಡಬೇಕು. ದೇವರ ಬಗ್ಗೆ ಅವಕಾಶ ಸಿಕ್ಕಾಗೆಲ್ಲ ಕೇಳಿ 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 ತಿಳ್ಕೊಳ್ಬೇಕು. ಆಗ ನಾವು ನಮ್ಮ ಕಾಯಿಕವಾಗಿ, ವಾಚಿಕವಾಗಿ, ಮಾನಸಿಕವಾಗಿ ಮಾಡುವಂತಹ ಪ್ರತಿಯೊಂದು ಕೆಲಸಗಳು ಕೂಡ ಪರಿಪೂರ್ಣವಾಗತ್ತೆ ಅನ್ನೋದು ಇದರ ಒಟ್ಟು ಅಭಿಪ್ರಾಯ. ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞಾತ್ ಜ್ಞಾನಯಜ್ಞ ಪರಂತಪ. ನೋಡಿ, ಹಾಗಾದ್ರೆ ಬರೀ ನಾವು
ಆಚಾರ ಏನು ತಿಳುವಳಿಕೆ ಇಲ್ಲದೆ ಏನೋ ದಾನ ಮಾಡ್ತೀವಿ ಅದು ಉತ್ತಮ ಅಲ್ವಾ ಅಂತ ಪ್ರಶ್ನೆ ಬರುತ್ತೆ. ಉತ್ತಮ. ಆದ್ರೆ ಜ್ಞಾನದ ಜೊತೆಗೆ ಮಾಡಿದ್ರೆ, ಜ್ಞಾನವನ್ನ ಪಡ್ಕೊಂಡು ಒಳ್ಳೆ ಕೆಲಸಗಳನ್ನು ಮಾಡಿದ್ರೆ ಅತ್ಯುತ್ತಮವಾಗತ್ತೆ. ಬರೀ ಉತ್ತಮವಾದ್ರೆ ಸಾಗುವುದಿಲ್ಲ, ಅತ್ಯುತ್ತಮವಾಗಬೇಕಲ್ವಾ. ಅದಕ್ಕೆ ಬರೀ ದ್ರವ್ಯ ಯಜ್ಞ ಮಾಡಬೇಡಿ, ಅದರ ಜೊತೆಗೆ ಜ್ಞಾನವನ್ನ ಪಡಿರಿ ಅಂತ ಅಭಿಪ್ರಾಯ. ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ತಿದೆ. ಶ್ರೀಕೃಷ್ಣಾರ್ಪಣಂ.